फ्रूट्स बुके लेवा वर्ड के बुके फ्रूट्स का बुके दे हां ಜೆಡಿಎಸ್ ಅಂದ್ರೆ ಇವಾಗ ಜೆಡಿಎಸ್ ಪಕ್ಷ ಅಲ್ಲ, ಅದು ಬಿಜೆಡಿಎಸ್ ಪಕ್ಷ ಅಂದ್ರೆ ಬಿಜೆಪಿ ಪಕ್ಷ. ಅದೇ ನೀನು ನಮ್ಮ ಮಾಜಿ ಶಾಸಕರು ಇಲ್ಲಿ ಬಂದಿದ್ದಾಗ ಶಾಸಕರು ಅವರ ವರಿಷ್ಠರು ಏನ್ ಹೇಳಿದ್ರು, ನಾವು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದೀವಿ ಅಂದ್ರು. ಸರಿ, ಅವರ ಒಪಿನಿಯನ್ ಏನ ಮಾಡ್ಲಿ. ಇಲ್ಲಿ 2 ಬಾರಿ ನಾವೆಲ್ಲ ಬಾಧೆ ಬಿದ್ದು ನಮ್ಮರಣ್ಣ ನಾವೆಲ್ಲ ಸೇರಿ ಆಯ್ಕೊಂಡು ಬಂದಾಗ ಸಮಸ್ಯೆ ಮಾಡ್ಕೊಂಡು ನೀವು 5 ಜನ ಇದ್ರೆ ಸಾಕು, ನಾನು MLA ಮಾಡಿಸ್ತೀನಿ ಮಾಡ್ಬಿಡ್ತೀನಿ ನಮ್ಗೆ ಅಂತ ಹೇಳ್ತಾ ಇದ್ರು ಅಲ್ವಾ. ಅದೇ ಮಾತ್ರ ನಾವು MLA ಮಾಡಿದ್ವಿ 2 ಸಲ. ಲಾಸ್ಟ್ ಮೂಮೆಂಟ್ ಹೋಗುವಾಗ ಬಿಜೆಪಿ ಪಕ್ಷಕ್ಕೆ ಜಾಯಿನ್ ಆಗುವಾಗ ನಮ್ಗೆ ತಾಲೂಕಲ್ಲಿ ಬಂದು ಲೀಡರ್ಸ್ ಎಲ್ಲ ಕರೆಸಿ ಎಲ್ಲಾ ಸಮುದಾಯವನ್ನು ಕರೆಸಿ ಹೋಗ್ಬೋದಾ ಬೇಡ ಒಪಿನಿಯನ್ ತಗೋಬೇಕು ಫೈನಲ್ ಆಗಿ. ಅದು ತಗೊಂಡಿರ ಏಕಾಏಕಿ ಅವ್ರಿಗಷ್ಟು ಅವರೇ ನಾನು ಬಿಜೆಪಿ ಬೆಂಬಲ, ನಮ್ಮ ವರಿಷ್ಠ ಬೆಂಬಲ ಅಂದ್ರೆ ವರಿಷ್ಠ ಬಂದು ಓಟ್ ಹಾಕ್ತಾರ. ಇಲ್ಲಿ ಹಾಕಲ್ಲ. ಇಲ್ಲಿ ಹಾಕೋದು ನಮ್ಮಂತ ಲೀಡರ್ಸ್, ಪಬ್ಲಿಕ್, ವೋಟರ್ಸ್, ಕಾರ್ಯಕರ್ತರು ಅವ್ರನ್ನೆಲ್ಲ ಒಗ್ಗೂಡಿಸಿ ಮಾತಾಡ್ಕೊಂಡು ನಾವು ಹೋಗ್ಬೋದಾ ಹೋಗ್ಬಾರ್ದು ಅಂತ ಕೇಳ್ಕೊಂಡು ಹೋಗ್ಬೇಕಾಯ್ತು. ಅವ್ರಿಗಷ್ಟೇ ಅವ್ರೆ ನಾನು ಬೆಂಬಲ, ನಂದು ಬೆಂಬಲ ಇರ್ತಂದ್ರೆ ಇರ್ಲಿ. ಅಧಿಕಾರ ದುರಾಸ. ಕುಮಾರಸ್ವಾಮಿ ಏನಂದ್ರೆ ಅವ್ರಿಗೆ ಅಧಿಕಾರ ಬೇಕು. ಇವಾಗ ಬಿಜೆಪಿ ಆದ್ರೂ ಹೋಗ್ತಾರೆ, ನಾಳೆ ಬೇಕಾದ್ರೆ ಕಾಂಗ್ರೆಸ್ ಬರ್ತಾರೆ. ಅವ್ರಿಗೆ ಅಧಿಕಾರ ದಾಹ ಜಾಸ್ತಿ. ಯಾಕಂದ್ರೆ ಮುಸ್ಲಿಮ್ಸ್ ಈ ಸಲ ಕರ್ನಾಟಕದಲ್ಲಿ ಓಟ್ ಹಾಕಿಲ್ಲ ಯಾರು. ಯಾರಿಗೆ? ಕುಮಾರಸ್ವಾಮಿ ಅವ್ರಿಗೆ. ಅವ್ರಿಗೆ ಹೆಸರು ಬಿಟ್ರು. ಅವ್ರಿಗೆ ಯಾರು ಎಲ್ಲಾದ್ರೂ ಹೋಗ್ಲಿ, ಹಾಡಾದ್ರೂ ಹೋಗ್ಲಿ, ಅವ್ರಿಗೆ ಬೇಕಾಗಿಲ್ಲ. ಅವ್ರಿಗೇನು ಮೇನು ರಾಜಕೀಯ, ಒಂದು ಮದುವೆ. ಈಗ ಅದು ಇದು ಎಲ್ಲ ಬಿಟ್ಟು ಪಾರ್ಲಿಮೆಂಟ್ ಅಲ್ಲಿ ಅವ್ರಿಗೆ ಒಂದು ಸೀಟ್ ಬೇಕು ಇವಾಗ ಅರ್ಜೆಂಟ್. ಅದ್ರ ಬಾಧೆ ಬಿಟ್ಟು ಅವ್ರೀಗ. ಇಷ್ಟೇ ನಾನು ಹೇಳೋದು. ಇಲ್ಲಿ ಬಿಡೇನು ಅಂತ ತಾವು ಜೆಡಿಎಸ್ ಬಿಡಕ್ಕೆ ನಾನು ಜಾಸ್ತಿ ಸಫಲ ಆಗಿದ್ದೆ. ಜೆಡಿಎಸ್ ಪಕ್ಷ JK ಕೃಷ್ಣಾಡಿ ಬಿಡ್ಬೇಕಾದ್ರೆ ಸ್ವಲ್ಪ ನಾನು ನೊಂದಿದ್ದೀನಿ. ಏನ್ ನೊಂದಿದ್ರ? ಏನಾಗಿದೆ ಅದು ಹೇಳಿದ್ರೆ ಮುಂದೆ ಶೋಭೆ ಬರಲ್ಲ. ನಾನು ಚಿಕ್ಕವನು ಆದ್ರೂ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ಎಲ್ಲರಿಗೂ ಗೊತ್ತು ನನ್ಗೆ ಏನ್ ಮಾಡೋರು ಏನ್ ಮಾಡಿಲ್ಲ ಅಂತ. 14 ವರ್ಷ ಅಲ್ಲಿ ಬಾಧೆ ಬಿದ್ದು ಹಳ್ಳಿ ತಿರುಗಿ ಕಲ್ಲುಗೇಟ್ಲು ತಿಂದು ದುಡ್ದಿದ್ದಕ್ಕೆ ನನಗೆ ಒಂದು 5 ಲಕ್ಷ ವರ್ಕ್ ಹಾಕಿ 1 ರೂಪಾಯಿ ಇದುವರೆಗೂ ಬಿಡ್ಕಾಸಿಲ್ಲ. ನನ್ನಂತ ಬಡವನಿಗೆ ದುಡ್ಡಲ್ಲಿ ಬಡವ, ಆದ್ರೆ ಜನದಲ್ಲಿ ನಾನು ರೋಡ್ ಬದಿ ಜನ ದಂಡಿಯಾಗಿದ್ದಾರೆ ನನಗೆ. ಆದ್ರೆ ನನಗೆ ಅದನ್ನು ಮೋಸ ಮಾಡಿದ್ರು. ಈಗ ನೀವು ಬಿಟ್ಬಿಟ್ಟು ಹೋಗ್ತಾ ಇದ್ದೀರ. ಮಾತಾಡಿದ್ರೆ ನಮ್ಮ ಜೊತೆಯಲ್ಲಿ ಅರ್ಜುನ ನೀವು ಕೇಳಿದ್ ಒಳ್ಳೆ ಮಾತು. ಮುಂಚೆ ಎಲ್ಲ ಮಾತಾಡಿ ರೆಡಿ ಆಗಿತ್ತು ಇದ್ರು. ಆವಾಗ ನನ್ಗೆ ಇವರೇ ಕರ್ಸ್ಕೊಂಡು ನೀನ್ ಆತರ ಮಾಡ್ಬೇಡ, ನಿನ್ನ ಹೆಸರೇ ಬೇರೆ ಟೈಟಲ್ ಆಗಿದೆ, JK ನಾಯಸ್ ಅಂತ ಹೆಸರು ಬಂದಿದೆ, ನಿನ್ ದ್ರೋಹ ಮಾಡ್ಬೇಡ ಅಣ್ಣವ್ರಿಗೆ ಮೊನ್ನೆ ಮದುವೆಲ್ಲ ಹೇಳಿದೆ. ಅದೇನೋ ಲಾಸ್ಟ್ ಅಲ್ಲಿ ಬಿಲ್ ಆದ್ರೂ ಮಾಡ್ತಾನೆ ಅಂತ ಆಸೆ ಬಿದ್ದು ನಮ್ಮ ಹುಡುಗರಿಗೆಲ್ಲ ನೋಡಿ ಇವ್ರಿಗೆಲ್ಲ ನಾನೇ ಕಳ್ಸಿದ್ದೆ ಅಲ್ಲಿ ಹೋಗ್ಬಿಟ್ಟು ಫಸ್ಟ್ ಹೋಗಿ ಅಂತ. ನಮ್ಮ ಚಿಂತಾಮಣಿ ನಗರಸಭೆಯ ವಾರ್ಡ್ 18ರ ಉಪಚುನಾವಣೆ, ಈ ಒಂದು ಉಪಚುನಾವಣೆಯ ಪ್ರಯುಕ್ತ ಇವತ್ತು ಈಗ ಈ ಭಾಗದಲ್ಲಿ ಪ್ರಚಾರಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಸುಮಾರು ವರ್ಷಗಳು JDS ಅಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿರ್ತಕ್ಕಂಥ ನಯಾಜ್ ಅವರು, ಉರುಫ್ JK ನಯಾಜ್ ಅವರು ಮತ್ತು ಅವರ ಕುಟುಂಬದ ಸದಸ್ಯರು, ಅವರ ಸ್ನೇಹಿತರೆಲ್ಲರೂ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ಮೊಹಮ್ಮದ್ ಶಫೀಕ್ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಅವರಿಗೆ ಮತ್ತು ಅವರ ಎಲ್ಲ ಕುಟುಂಬದ ಸದಸ್ಯರಿಗೆ ಮತ್ತು ಎಲ್ಲರಿಗೂ ಮತ್ತು ನಜ್ಮುದ್ದೀನ್ ಮತ್ತಿನ್ನ ಹಲವಾರು ಜನ ಇವತ್ತು ಇವರೆಲ್ಲರೂ ಬಹಳ ವರ್ಷ ಅವರು JDS ನಲ್ಲಿ ಇದ್ದಂಥವ್ರು ಸಕ್ರಿಯವಾಗಿ.
ಇವತ್ತು ಅವರು ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ. ನಾನು ಅವ್ರನ್ನ ಹೃದಯಪೂರ್ವಕವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಾಗತ ಮಾಡ್ತಾ ಅವರಿಗೆ ಧನ್ಯವಾದ.